ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ಲಾಗ್ ಅಂದರೆ ನಾನು ತರಕಾರಿ ಪಲ್ಯ ಮಾಡಿ ಅದಕ್ಕೆ ಪೂರಿ ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಳ್ಳೋಣ. ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ. ಹಾಗಾಗಿ ನಾನು ತರಕಾರಿ ಆಗಿರ್ಬೋದು, ಸೊಪ್ಪು, ಕಾಳು, ಬೇಳೆ ಈ ಥರದವೆಲ್ಲನೂ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಪ್ರತಿದಿನ ನನ್ನ ಮನೇಲಿ ತರಕಾರಿ ಆಗಲಿ ಸೊಪ್ಪಾಗಲಿ ಎಲ್ಲದೂ ಅಡುಗೆಯಲ್ಲಿದ್ದೇ ಇರುತ್ತೆ. ಆರೋಗ್ಯಕರವಾದಂಥ ಮತ್ತು ರುಚಿಕರವಾದಂಥ ತರಕಾರಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಅದಕ್ಕೆ ಬೇಕಾದಂಥ ತರಕಾರಿಗಳನ್ನು ಕೊಯ್ದಿಟ್ಕೊಬಿಡೋಣ.
ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ ಹಾಕಿ ಕುಕ್ಕರ್ ಕಾದ್ಮೇಲೆ ನಾನು ಕುಯ್ದಿಟ್ಕೊಂಡಂಥ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಇಷ್ಟನ್ನು ನಾನು ಒಂದೇ ಸರಿ ಹಾಕ್ಕೊಂಡು ಬಾಡಿಸ್ಕೊತೀನಿ. ಬೇಯೋ ಅಂಥ ಅವಶ್ಯಕತೆ ಏನಿಲ್ಲ, ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಕುಯ್ದಂಥ ತರಕಾರಿನ ನಾನು ನೀರಲ್ಲಿ ತೊಳೆದು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಗೇ ಕೈ ಆಡಿಸ್ಕೊಂಡು ಬಾಡಿಸ್ಕೊಳ್ಳೋಣ ಎಣ್ಣೆಲಿ. ಹಚ್ಚಿಟ್ಕೊಂಡಂಥ ಟೊಮೊಟೊ ಹಾಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೆಸ್ರು ಕಾಳನ್ನ ಹಾಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಜೀರ್ಣ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪನೇ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ರುಚಿ ಕರೆಕ್ಟಾಗಿದೆಯಲ್ಲವ ನೋಡ್ಕೊಂಬಿಟ್ಟು ಒಂದು 4ರಿಂದ 5 ವಿಸಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇಲ್ಲಿಗೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಇಲ್ಲಿಗೆಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಇದು ಸ್ವಲ್ಪ ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಎಷ್ಟು ದಪ್ಪ ಬೇಕು ಪೂರಿ ನೋಡಿಕೊಂಡು ಆ ಗಾತ್ರಕ್ಕೆ ಉಂಡೆಗಳನ್ನ ಮಾಡ್ಕೊಂಡು ನಾನು ಒಂದೇ ಸರಿ ಅರ್ದು ಇಟ್ಕೊತೀನಿ. ಯಾಕಂದರೆ ಚಪಾತಿ ಥರ ಒಂದು ಹರ್ಕೊಂಡು ಒಂದು ಬೇಯಿಸೋವಷ್ಟು ಆಗಲ್ಲ, ಪೂರಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲನೂ ಒಂದು ಸರಿ ಅರ್ದಿಟ್ಕೊಂಬಿಟ್ಟು ಒಂದೇ ಸರಿನ ಬೇಯಿಸ್ಕೊಳ್ಳೋಕ್ಕೆ ಸರಿ ಆಗುತ್ತೆ. ಅಡುಗೆ ಎಣ್ಣೆ ತಂದಿದ್ದು ಕವರ್ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದಕ್ಕಿಂತ ನಾನು ಈ ಥರ ಕುಯ್ಕೊಂಬಿಟ್ಟು ಪೂರಿ ಅರಿಯೋದಕ್ಕೆ ಯೂಸ್ ಮಾಡ್ಕೊತೀನಿ. ಇಲ್ಲ ಒಬ್ಬಟ್ಟು ಅರಿಯೋದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಕವರ್ ಈ ಥರ ಮಡಿಕೊಂಡಿರ್ತೀನಿ. ಎಲ್ಲನೂ ಹರ್ಕೊಂಡಾಯಿತು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕುಕ್ಕರು ವಿಸಿಲ್ ಆಗಿತ್ತು. ಸೊ ತೆಗ್ದು ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ತುಂಬಾ ಚೆನ್ನಾಗಿತ್ತು, ನೋಡೋಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಎಣ್ಣೆ ಕಾದಿತ್ತು. ಸೊ ಒಂದೊಂದೇ ಪೂರಿನ ಬೇಯಿಸ್ಕೊತಾ ಇದ್ದೆ.
ಪೂರಿ ಬೇಗ ಬೇಯೋದ್ರಿಂದ ಈ ಥರ ಅರೆದಿಟ್ಕೊಂಬಿಟ್ರೆ ಒಂದೊಂದೇ ಬೇಗ ಬೇಯಿಸ್ಕೊಂಬಿಡ್ಬೋದು. ಏಕೆಂದರೆ ಎಣ್ಣೆ ಕಾದಿರುತ್ತೆ, ಹಾಗಾಗಿ ಬೇಗ ಬೇಯ್ತವೆ. ಆಗ ಅರೆದು ಆಗ ಬೇಯಿಸ್ತೀನಿ ಅಂದರೆ ಆಗಲ್ಲ. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರು ಮಾಡಿ. ಬಾಯ್.